ಅಂತ ಹೇಳಿದಾರೆ. ಆಮೇಲೆ ನಿನ್ನೆ ಏನಕ್ಕೆ ಗೊತ್ತಿಲ್ಲ, ಐ ಥಿಂಕ್ ಇದು ಅನುಚೇತ್ IPS ಆಫೀಸರ್ ಅನುಚೇತ್ ಬಂದ್ರೆ ಕ್ಲೋಸ್ ಮಾಡ್ತಾರೆ. ಯಾಕೆ ಕ್ಲೋಸ್ ಮಾಡ್ತಾರೆ? ಯಾರು ಕ್ಲೋಸ್ ಮಾಡಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಟಿವಿ ಚಾನಲ್ ಕೈಯಲ್ಲಿ ಸಾಧ್ಯನಾ? ಕೊಲೆಗಾರರು SIT ನ ಕ್ಲೋಸ್ ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ನಾವು ಕ್ಲೋಸ್ ಮಾಡಕ್ ಬಿಡೋದು ಇಲ್ಲ. ದಟ್ಸ್ ಅ ಡಿಫರೆಂಟ್ ಮ್ಯಾಟರ್ ಬಿಕಾಸ್ ವಿ ಆರ್ ಮಾನಿಟರಿಂಗ್ ಇಟ್ ಅಂಡ್ ವಿ ವಿಲ್ ಎನ್ಶ್ಯೂರ್ ದ ಇನ್ವೆಸ್ಟಿಗೇಷನ್ ಇಸ್ ಫೇರ್ ಅಂಡ್ ದ ರಾಂಗ್ ಡೂಯರ್ ವಿಲ್ ಬಿ ಸೆಂಟ್ ಟು ದ ಜೈಲ್ ಅಂಡ್ ಪ್ರಾಸಿಕ್ಯೂಟೆಡ್ ಅಕಾರ್ಡಿಂಗ್ಲಿ. ಓಕೆ, ವಿಜೇಂದ್ರ ನೋಡಿದ್ರೆ ಧರ್ಮಸ್ಥಳಕ್ಕೆ ನಮ್ಮ ಟೀಮ್ ಬರ್ತಾ ಇದೆ ಅಂತ. ನಾವು ಮಂಗಳೂರು SP ಅರುಣ್ ಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ SIT ತನಿಖೆ ಮಾಡೋರ್ಗೂ ಅಲ್ಲಿ ಯಾರಾದ್ರೂ ಸಂಘರ್ಷ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಯಾತ್ರೆ ಮಾಡಕ್ಕೆ ಅಥವಾ ಹಿಂದೂ ನಾವೆಲ್ಲ ಬಂದು ಒಂದಾಗೋಣ ಅಂತ ಏನಾದ್ರೂ ಮಾಡಿದ್ರೆ ಡೆಫಿನೆಟ್ಲಿ ಯು ಶುಡ್ ನಾಟ್ ಪರ್ಮಿಟ್. ಮಂಗಳೂರು SP ನೀವು ಪರ್ಮಿಟ್ ಮಾಡಬಹುದು. ಅವನು ವಿಜಯೇಂದ್ರ ಯಡಿಯೂರಪ್ಪನ ಮಗನೇ ಆಗ್ಲಿ SIT ತನಿಖೆ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅವನ ಮೇಲೆ FIR ಹಾಕಬೇಕು. ಅಕಸ್ಮಾತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೂ ಅವನ ಜೊತೆಲಿ ಎಲ್ಲರಿಗೂ FIR ಹಾಕಿ. And we will hold Mangalore SP accountable for this. SIT is investigating and if there is any disturbance, coercive disturbance from a political end or spiritual end, we will hold you accountable. Okay, Arun Kumar, Mangalore SP, we will hold you accountable and we will ensure if anything of those costs takes place, definitely ನಿಮ್ಮ ಯೂನಿಫಾರ್ಮ್ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ಯೂನಿಫಾರ್ಮ್ ಬಿಚ್ಚೋಗುತ್ತೆ. ಈ ರೀತಿ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಹುಚ್ಚು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಗಲಾಟೆ ಮಾಡ್ಸಕ್ಕ ಅಲ್ಲಿ? ಅಥವಾ ಜನಗಳನ್ನೆಲ್ಲ ಕರೆದ್ಬಿಟ್ಟು ಯಾವ್ದಾದ್ರು ಜಿಲೆಟಿನ್ ಬಾಂಬ್ ತಂದಿಕ್ಕಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಬರಿಕರು ನಮ್ ಧರ್ಮಕ್ಷೇತ್ರಕ್ಕೆ ಬಾಂಬ್ ಇಟ್ರು. ಇದೆಲ್ಲ ಮಾಡಕ್ಕೆ ಅವ್ರು ಏನ್ ಬೇಕೆಲ್ಲ ತಯಾರಿ ಮಾಡ್ಕೊಂಡು. ದಿಸ್ ಇಸ್ ಅವರ್ ಇಂಟೆಲಿಜೆನ್ಸಿ ರಿಪೋರ್ಟ್. ಪೊಲೀಸ್ ಐ ಆಮ್ ಶೋರ್ ಪೊಲೀಸ್ ವಿಲ್ ಹ್ಯಾವ್ ದೇರ್ ಓನ್ ಇಂಟೆಲಿಜೆನ್ಸಿ ರಿಪೋರ್ಟ್. ಅವನ್ ಯಾವನ್ ವಿಜೇಂದ್ರ? ಈ SIT ನಡಿಬೇಕಾದ್ರೆ ಬೇಜವಾಬ್ದಾರಿಯಿಂದ ನಾವಲ್ಲಿಗೆ ಧರ್ಮಸ್ಥಳಕ್ಕೆ ಏನೋ ಹೋಗ್ಬಿಟ್ಟಲ್ಲಿ ಭ್ರಷ್ಟಾಚಾರ ಮಾಡಲ್ಲ, ನಮ್ಮಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ, ಈ ರೀತಿ ಆರೋಪಗಳು ಬರ್ದಂಗೆ ನೋಡ್ಕೊಂತೀವಿ ಅಂತ ಅಟ್ಲೀಸ್ಟ್ ಉಳ್ಳು ಸೇವೆ ಯಾರೋ ಮಾಡು ವಿಜೇಂದ್ರ. ನಾಚಿಕೆ ಆಗಬೇಕು ನಿನಗೆ. ವೆನ್ ದ SIT ಇಸ್ ಇನ್ವೆಸ್ಟಿಗೇಟಿಂಗ್ ಅಂಡ್ ಯು ಡೋಂಟ್ ರೆಸ್ಪೆಕ್ಟ್ ಒಂದು ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಕ್ಕೆ, ಸಂವಿಧಾನದಲ್ಲಿ ರಚನೆ ಆಗಿರುವಂತಹ ಸರ್ಕಾರ ಮಾಡಿರುವಂತಹ SIT ನ ನಿನ್ ಕೈಯಲ್ಲಿ ರೆಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹುಚ್ಚು ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ, ನೀನ್ ಯಾವ CM ಆಗೋನೋ? ನಿಮ್ಮ ಅಪ್ಪನ ಮೇಲೆ ಖುದ್ದು ಪೋಸ್ಕೋ ಕೇಸ್ ಇದೆ, ಅಂಡರ್ ಏಜ್ ಹೆಣ್ಮಗಳನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದಂತ. ನಾಚಿಕೆ ಆಗಲ್ವೇನೋ ವಿಜೇಂದ್ರ ನಿನಗೆ? ಇವೆಲ್ಲ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ನಮಗೆ ಗೊತ್ತಿದೆ. ಅವ್ನು ನಿಮ್ಮನ್ನು ನೋಡಿದ್ರೆ ಅವನೇನೋ ಎಕ್ಸ್ಪೆಲ್ಡ್ ಯತ್ನಾಳ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ? ಈಸ್ ಗಿವಿಂಗ್ ಸ್ಟೇಟ್ಮೆಂಟ್ ದಟ್ ಏನೋ 5 ಲಕ್ಷ ಕೊಡ್ತೀವಿ ಸಾಬ್ರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಅಂತ. ನಾಚಿಕೆ ಗೀಚಿಕೆ ಆಗಲ್ವ ಇಂಥವ್ರೆಲ್ಲ? ಇವ್ ನೋಡಿದ್ರೆ BC ಪಾಟೀಲು ಏನೋ ಅವ್ನ ನಿಮ್ಯಾನ್ಸ್ ಪ್ರಾಡಕ್ಟ್ ಭೀಮಾ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಹಾಸನದಲ್ಲಿ ಒಬ್ಬರಿಗೆ 1,000 ರೂಪಾಯಿ ಅಂತೆ. ನಾಚಿಕೆ ಆಗಲ್ಲ ನಿಮ್ಗೆ? ಕಂಡವ್ರ ಹೆಣ್ಮಕ್ಳು ಯಾಕೆ ನಿಮ್ಮ ಕೆಲವು ನ್ಯೂಸ್ ಚಾನೆಲ್ಗಳು ಎಲ್ಲೋ ಗಲೀಜ್ ತಿಂದವ್ರ ತರ ಸುಳ್ಳು ಸುದ್ದಿಗಳನ್ನೆಲ್ಲ ಯಾಕೆ ಪ್ರಚಾರ ಮಾಡ್ತಾ ಇದ್ದೀರಾ? ಏನೋ ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಈಗ ಮೊದಲು R ಅಶೋಕಯ್ಯನ ಬಿಟ್ಟಿದ್ದಾಯ್ತು, BC ಪಾಟೀಲ್ ಬಿಟ್ಟಿದ್ದಾಯ್ತು, ಯತ್ನಾಳ್ ಆಯ್ತು. 5 ಲಕ್ಷ ಮದುವೆ ಕೊಡ್ತೀವಿ, ಒಂದಷ್ಟು ಮರ್ಡರ್ ಗಿಡರ್ ಆಗ್ಲಿ ಅಂತ ಯತ್ನಾಳ್ ಬಳಸಿದ್ದಾಯ್ತು. ಆಮೇಲೆ ಪ್ರತಾಪ್ ಸಿಂಹ ಮಾತಾಡಿದ್ದಾಯ್ತು. ವಿಶೇಷ ಭಟ್ ಕರ್ಕೊಂಡ್ಬಂದು ಸಂಬಂಧಪಟ್ಟವರನ್ನ ಬುಕ್ ರಿಲೀಸ್ ಮಾಡಿಸಿದ್ದಾಯ್ತು. ಆ ಪೌಡರ್ ಟಿವಿ ಬೇಕೂಫಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಎತ್ಕಟ್ಟಿದ್ದಾಯ್ತು. ಅಲ್ಲಿ ಯೂಟ್ಯೂಬರ್ಸ್ಗೆ ಅಟ್ಯಾಕ್ ಮಾಡಿದ್ದಾಯ್ತು. ಗಿಳಿಯಾರು ನುಗ್ಗು ಹೊಡಿತೀವಿ ಅಂತ ಹೇಳಿದ್ದಾಯ್ತು. ಆಮೇಲೆ ಈಗ ಕೋರ್ಟ್ಗಳಲ್ಲಿ ಏನೋ ಜಡ್ಜ್ ಅವರನ್ನ ಅವ್ರದೇ ಕಾಲೇಜಲ್ಲಿ ಓದಂತ ಜಡ್ಜ್ಗಳನ್ನ ಬಳಸಿ ಎಕ್ಸ್ಪಾರ್ಟಿ ಆರ್ಡರ್ಗಳನ್ನ ತಗೊಂಡ್ಬಂದು ಅದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ಮೆಂಟ್ ಮಾಡಿದ್ರ ಮುಖಭಂಗವನ್ನು ಅನುಭವಿಸಿ ಈಗ 9ಕ್ಕೂ ಹೆಚ್ಚು ಪಳೆಯುಳಿಕೆಗಳನ್ನು ಸಿಕ್ಕಿ ಈಗ ಸತತವಾಗಿ ತದನಂತರ ಜೈನ್ ಮುನಿಯೊಬ್ಬರ ಮಹಾರಾಜರೊಬ್ಬರನ್ನ ಕರ್ಕೊಂಡ್ಬಂದು ನಾನು ಸ್ಟ್ರೈಕ್ ಮಾಡ್ತೀನಿ ಜೈನ್ ಸಮುದಾಯದ ಮೇಲೆ ಅಂತ. ಜೈನ ಸಮುದಾಯದ ಮೇಲೆ ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದೆಲ್ಲ ಹಿಂದೂ ಸಮುದಾಯದ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ, ಮತ್ತೆ ಹಿಂದೂ ದೇವರ ಆಸ್ಥಾನದಲ್ಲಿ ನಡೆದಿರುವಂತಹ ಅತ್ಯಾಚಾರ, ಕಿಡ್ನಾಪ್, ಅಬ್ಡಕ್ಷನ್ ಬಗ್ಗೆ ಅಂತ ನಾವೆಲ್ಲ ಈಗ ನೌ ಇಟ್ ಹಸ್ ಬಿನ್ ಪ್ರೂವ್ಡ್. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ನಮಗಿರುವಂತಹ ಮಾಹಿತಿ ಪ್ರಕಾರ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಟು ಸೇ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿನಲ್ಲಿ ಕೋಟ್ಯಾಂತರ ಜನಗಳಿಗೆ ಬಡ್ಡಿ ದುಡ್ಡಿಗೆ ಹಣವನ್ನು ಕೊಟ್ಟಿದ್ದಾರೆ. ಈಗ ಅವರ ಮುಖಾಂತರ ಸ್ಟ್ರೈಕ್ಗಳನ್ನು ನಡೆಸುವಂತ ವ್ಯಾಪಾರವನ್ನ ಕೊಲೆಗಾರರು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನಿನ್ನೆ ಹಾಸನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಅನ್ನೇ ಸ್ಟ್ರೈಕ್ ಬಿಟ್ಟಿದ್ರು. ಒಂದಷ್ಟು ಜನ ವಕೀಲರು ಸಹ ಆ ಒಂದು ಸಮೂಹವನ್ನ
ನಾವು ಕೇಳೋದೇನು ಅಂತಂದ್ರೆ ವಕೀಲರ SIT ರಚನೆ ಆಗಿದೆ, ಸಂವಿಧಾನಿಕವಾಗಿ ತನಿಖೆ ಮಾಡ್ತಾ ಇದೆ. ನೀವು ಈ ರೀತಿ ಬೀದಿನಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರ ಏನ್ ಹೇಳ್ಬೇಕು? ಹಂಗಾರೆ ಸಂವಿಧಾನಿಕವಾಗಿ SIT ರಚನೆ ಮಾಡಿರೋದು ತಪ್ಪ, ತನಿಖೆ ಮಾಡ್ತಾ ಇರೋದು ತಪ್ಪ. ಅಕಸ್ಮಾತ್ ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು ತಪ್ಪ ಅಂತ ಪ್ರಶ್ನೆಯನ್ನ ಕೇಳುತ್ತಾ ಈ ರೀತಿ ದಿಕ್ತಪ್ಪಿಸುವಂತ ಕೆಲಸಗಳಿಗೆ ನಮ್ಮ ವಕೀಲರುಗಳು ಆಸನದಲ್ಲಿ ಬಲಿಯಾಗ್ತಾರೆ ಅಂತಂದ್ರೆ ನಾವೇನ್ ಹೇಳ್ಬೇಕು? ವಿ ಕ್ಯಾನಾಟ್ ಕಮೆಂಟ್ ಎನಿಥಿಂಗ್ ಆನ್ ದಟ್. ಒಂದಂತೂ ನಿಜ, ಓಕೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ, ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಆಫ್ ಮಣಿಪಾಲ್ ಅಲ್ಲಿ ಪಳೆಯುಳಿಕೆಗಳಿದೆ. ಫಾರೆನ್ಸಿಕ್ ಅವರು ಅದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಟೀಮು, ಪೋಸ್ಟ್ ಮಾರ್ಟಮ್ ಟೀಮು ಅದನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಬಟ್ ದೇ ಆರ್ ಆಲ್ಸೋ ಡೂಯಿಂಗ್ ಇನ್ವೆಸ್ಟಿಗೇಷನ್ ಜಾಬ್. ಮೆಡಿಕಲ್ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ. ಅಷ್ಟು ಅಸ್ಥಿ ಪಂಜರಗಳು ಮತ್ತೆ ಸಿಕ್ಕಿರ್ಬೇಕಾದ್ರೆ ಏನು ಸಿಕ್ಕಿಲ್ಲ ಅಂತಂದ್ರೆ ಕಮಿಂಗ್ ಸ್ಟ್ರೈಟ್ ಟು SIT ಅವರೇನಾದ್ರೂ ಇಲ್ಲ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ಶುಭೋದಯ ಧರ್ಮಸ್ಥಳ. ಅಲ್ರಿ, ಧರ್ಮದ ಮುಖವಾಡವನ್ನ ಹಾಕೊಂಡು ಕ್ರೈಮ್ ಮಾಡಕ್ಕೆ ಅವಕಾಶ ಇದೆಯಾ? ದೇಶದ ಸಂವಿಧಾನ ತುಂಬಾ ಇಂಪಾರ್ಟೆಂಟು. ಅದರ ಕೆಳಗಡೆ ಧರ್ಮದ ಆಚರಣೆಗೂ ಕೂಡ ಅವಕಾಶ ಇದೆ. ಆದರೆ ಧರ್ಮದ ಹೆಸರಿನಲ್ಲಿ ಅದನ್ನ ಮುಂದೆ ಇಟ್ಕೊಂಡು ಕ್ರೈಮ್ ಮಾಡಕ್ಕೆ ಅವಕಾಶ ಇದೆಯಾ? ಅವಕಾಶ ಇದ್ರೆ ಅವಕಾಶ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಮಾಡಿಸಲಿಕ್ಕೆ ಹಿಂದೇಟು ಹೊಡೆದಂತ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡು ಹೋಗಿ ಬಿಡದೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದೀವಿ. SIT ರಚನೆ ಮಾಡಿಸಿದ್ದೀವಿ. ಈಗ SIT ರಚನೆ ಆಯಿತು. SIT ಒಂದು ಮಟ್ಟದ ಯಶಸ್ಸನ್ನು ಕೂಡ ಕಂಡಿದೆ. ಓಕೆ, ಏನು ಸಿಕ್ಕಿಲ್ಲ ಅಂತ ಹೇಳಿ ಸುವರ್ಣ ಅವರು ಓಡಿಸ್ತಾ ಇದ್ದಾರೆ. ಏನಾದ್ರೂ ಏನು ಸಿಕ್ಕಿಲ್ಲ ಅಂತ ಸುವರ್ಣ ನ್ಯೂಸ್ ವಿಶ್ವೇಶ ಭಟ್ ಅವರೇ, ಆಮೇಲೆ ಅಜಿತ್ ಹನ್ಮಕ್ಕನವರೇ, ಏನು ಸಿಕ್ಕಿಲ್ಲ ಅಂತ ಏನಾದ್ರೂ SIT ಮಾಡಿದ್ಯಾ? ಅದಿಲ್ಲ ಅಂತಂದ್ಮೇಲೆ ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದೀರಾ? ವೈ ಶುಡ್ ನಾಟ್ ಬಿ ರೈಟ್ ಟು ರೆಗ್ಯುಲೇಟರಿ ಬಾಡಿ? ಸುವರ್ಣ ವಿರುದ್ಧವಾಗಿ ಯಾಕೆ ನಾವು ರೆಗ್ಯುಲೇಟರಿ ಬಾಡಿ ಯಾಕೆ ಬರೀಬಾರದು ನಿಮ್ ವಿರುದ್ಧವಾಗಿ? ಒಂದು ಆ ಕಡೆ ಆಯಿತು ಅಂತಂದ್ರೆ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದವಾಗಿ ಸತತವಾಗಿ ಕೊಲೆಗಾರರು ನಾನಾ ರೀತಿಯ ವ್ಯಕ್ತಿಗಳನ್ನ, ವ್ಯವಸ್ಥೆಯಲ್ಲಿರುವಂತವ್ರನ್ನ, ಅಧಿಕಾರದಲ್ಲಿರೋರನ್ನ ಬಳಸ್ತಾ ಇದ್ದಾರೆ. ಹರ್ಷೇಂದ್ರ ಜೈನು ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡಿದ್ದಾಯ್ತು. ಅವ್ರದೇ ಕಾಲೇಜಲ್ಲಿ ಓದಂತ ವ್ಯಕ್ತಿಯ ಬಳಸಿ ಜಡ್ಜ್ ಆಗಿದ್ರೆ, ಮುಂಚೆ ಸ್ಟೂಡೆಂಟ್ ಆಗಿದ್ರು, ಅದನ್ನ ಬಳಸಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಗ್ಯಾಗ್ ಆರ್ಡರ್ ತಗೊಂಡಿದ್ರು. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಅವರು ಅದನ್ನ ಕಿತ್ತು ಬಿಸಾಕೋದು. ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹರ್ಷೇಂದ್ರ ಜೈನು, ವೀರೇಂದ್ರ ಜೈನ್ ಮಗ, ತಮ್ಮ, ನಡಿಯಪ್ಪ ಆಗಲ್ಲ ಅಂತೇಳಿ ದೇ ರೀಡೈರೆಕ್ಟೆಡ್ ಇಟ್ಟು ಹೈಕೋರ್ಟ್. ಎನಿಯೋ ಇಟ್ಸ್ ಇನ್ ದ ಫೇವರ್ ಆಫ್ ದ ಪಬ್ಲಿಕ್. ಕಮಿಂಗ್ ಸ್ಟಾರ್ಟ್ಲಿ SIT ಅವರು ಸಹ ತನಿಖೆ ಮಾಡಲಿಕ್ಕೆ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ತದನಂತರ ವಿ ಸ್ಟಾರ್ಟೆಡ್ ಚೇಸಿಂಗ್ SIT. ಈಗ SIT ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಈಗ ನಾನು ಅಜಿತ್ ಹನ್ಮಕ್ಕನ್ ಅವರಿಗೆ ಕೇಳೋದೇನು ಅಂತಂದ್ರೆ, ಓಕೆ, ಈಗ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ಕಸ್ತೂರ್ಬಾ ಹಾಸ್ಪಿಟಲ್ ಇರುವಂತ ಪಳೆಯುಳಿಕೆಗಳು ಯಾರೋ ನಿಮ್ಮ ಅಜ್ಜಿದ ಅಥವಾ ನಿಮ್ಮ ಸಂಬಂಧಿಕರಿಗಿಲ್ಲ? ಅಲ್ಲಿ 6th ಬಿಟ್ಟಲ್ಲಿ ಮತ್ತೆ ಬೇರೆ ಬಿಟ್ಟುಗಳಲ್ಲಿ 11ನೇ ಬಿಟ್ ಹತ್ರ ಇರ್ಬೇಕಾದ್ರೆ ಒಟ್ಟು 9ಕ್ಕೂ ಹೆಚ್ಚು, ಇಫ್ ಐ ನಾಟ್ ರಾಂಗ್ 13 ಅಂತ ನಮಗೆ ಮಾಹಿತಿ ಇದೆ. 13 ಪಳೆಯುಳಿಕೆ ಸಿಕ್ಕಿದೆಯಲ್ಲ. ವಾಟ್ ಯು ಮೀನ್ ಟು ಸೇ? ವೈ ಆರ್ ಯು ರನ್ನಿಂಗ್? ಯಾಕೆ ನಿಮ್ಮ ಕೆಲವು ನ್ಯೂಸ್ ಚಾನೆಲ್